ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ನಾವು ಹೊಸ ಆಸನದ ಲಾಭ, ಕಾಂಟ್ರಾ ಇಂಡಿಕೇಶನ್ ಮತ್ತು ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ಪ್ರತಿದಿನ ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜಿನ 11ನೇ ದಿನದ ಅಭ್ಯಾಸದಲ್ಲಿ ನಾವು ಪದ್ಮಾಸನವನ್ನ ಅಭ್ಯಾಸ ಮಾಡೋಣ. ಈ ಪದ್ಮಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂತ ಲಾಭ, ಹಾಗೆ ಪದ್ಮಾಸನದ ಕಾಂಟ್ರಾ ಇಂಡಿಕೇಶನ್ ಮತ್ತು ಪದ್ಮಾಸನವನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಪದ್ಮಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಹೊಟ್ಟೆಯ ಸಂಬಂಧಿ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತದೆ. ಮೆದುಳಿನ ಶಕ್ತಿ, ಏಕಾಗ್ರತೆ ಹಾಗೂ ಮನಸ್ಸಿನ ಸ್ಥೈರ್ಯವನ್ನ ಹೆಚ್ಚಿಸುವಲ್ಲಿ ಉತ್ತಮವಾದ ಆಸನವಾಗಿದೆ. ಈ ಆಸನ ಗಾಢವಾದ ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಆಸನ. ಈ ಆಸನವನ್ನ ಮೊಣಕಾಲಿನಲ್ಲಿ ನೋವು, ಮಂಡಿಯಲ್ಲಿ ನೋವು ಇರುವಂತವರು ಅಭ್ಯಾಸ ಮಾಡಬಾರದು. ಹಾಗೆ ಈ ಆಸನವನ್ನ ಹೊಸಬರು ಅಭ್ಯಾಸ ಮಾಡುವಾಗ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಬನ್ನಿ ವೀಕ್ಷಕರೇ, ಈಗ ಪದ್ಮಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, 30 ಡೇಸ್ ಚಾಲೆಂಜಿನ 11ನೇ ದಿನದ ಅಭ್ಯಾಸದಲ್ಲಿ ನಾವು ಈಗ ಪದ್ಮಾಸನವನ್ನ ಅಭ್ಯಾಸ ಮಾಡೋಣ. ಪದ್ಮಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಪದ್ಮಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದ ಸ್ಥಿತಿಗೆ ಬರೋಣ. ಎರಡೂ ಕಾಲುಗಳನ್ನ ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿ. ಈಗ ನಿಧಾನವಾಗಿ ಬಲ ಮಂಡಿಯನ್ನ ಮಡಚಿಕೊಳ್ಳಿ, ಹಾಗೆ ಬಲ ಪಾದವನ್ನ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ. ಅದಾದ ನಂತರ ನಿಧಾನವಾಗಿ ನಿಮ್ಮ ಎಡಗಾಲನ್ನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ, ಹಾಗೆ ಎಡ ಮಂಡಿಯನ್ನ ಮಡಚ್ಕೋಬೇಕು. ಹಾಗೆ ನಿಧಾನವಾಗಿ ನಿಮ್ಮ ಎಡ ಪಾದವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹತ್ರ ತೆಗೆದುಕೊಂಡು ಬನ್ನಿ. ಸಾಧ್ಯವಾದ್ರೆ ಎಡ ಪಾದವನ್ನ ನಿಧಾನವಾಗಿ ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಳ್ಬೇಕು. ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ ಇಲ್ಲಿ ನಿಮ್ಮ ಎರಡೂ ಹಸ್ತವನ್ನ ಮಂಡಿ ಅಥವಾ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಭುಜಗಳು ಸಡಿಲವಾಗಿರ್ಲಿ. ಈ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. ಕಣ್ಣನ್ನ ಮುಚ್ಕೊಳ್ತಾ ಸಂಪೂರ್ಣ ದೇಹ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆಗುವಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೇ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಮಾಡಿ. ಈ ಪದ್ಮಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಅನೇಕ ಲಾಭಗಳನ್ನ ನಾವು ಪಡೆದುಕೊಳ್ಳಬಹುದು. 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಆದ ನಂತರ ಈಗ ನಿಧಾನವಾಗಿ ಕಣ್ಣನ್ನ ತೆರಿತಾ, ಹಾಗೆ ಮೊದಲು ನಿಮ್ಮ ಎಡಗಾಲನ್ನ ನೇರ ಮಾಡಿ, ಅದಾದ ನಂತರ ನಿಮ್ಮ ಬಲಗಾಲನ್ನ ನೇರ ಮಾಡ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಮೆದುಳಿನ ಶಕ್ತಿ, ಏಕಾಗ್ರತೆ ಹಾಗೂ ಮನಸ್ಸಿನ ಸ್ಥೈರ್ಯವನ್ನ ಹೆಚ್ಚಿಸುವಂತ ಆಸನ ಪದ್ಮಾಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ದಿನನಿತ್ಯವೂ ಯೋಗಾಭ್ಯಾಸವನ್ನ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.